ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಎಲ್ಲ ಮಕ್ಳಿಗೂ ಒಂದು ಪರೀಕ್ಷೆಯನ್ನು ಕೊಡ್ತಾನಂತೆ. ಏನು ಅಂತ ಅಂದರೆ ಎಲ್ಲರಿಗೂ ಒಂದು ಹೂವಿನ ಬೀಜವನ್ನು ಕೊಟ್ಟು ಇದನ್ನು 1 ತಿಂಗಳವರೆಗೂ ಬೆಳೆಸಿ ಅದರಿಂದ ಹೂವನ್ನು ಕಿತ್ತು ತೊಗೊಂಬನ್ರಿ ಅಂತ ಹೇಳ್ತಾನಂತೆ. ಆವಾಗ ಮಕ್ಕಳೆಲ್ಲನೂ 1 ತಿಂಗಳ ನಂತರ ಎಲ್ಲರೂ ಹೂವನ್ನು ಕಿತ್ಕೊಂಡು ತೊಗೊಂಬಂದ್ರಂತೆ. ಆವಾಗ ಅದರಲ್ಲಿದ್ದಂಥ ಒಬ್ಬ ರಾಮ ಕಾಲಿಕುಂಡನ ತೊಗೊಂಬಂದಂತೆ. ರಾಜ ಕೇಳಿದ್ನಂತೆ, ಯಾಕಪ್ಪ ನೀನು ಕಾಲಿಕುಂಡ ತಂದಿದ್ಯಾ, ಹೂವು ಯಾಕೆ ತರಲಿಲ್ಲ ಅಂತ ಕೇಳಿದಂತೆ. ಮಹಾರಾಜ, ನೀನು ಕೊಟ್ಟಂಥ ಬೀಜನ ನಾನು ಬೆಳೆಸ್ದೆ, ನೀರು ಹಾಕ್ದೆ, ಮಣ್ಣನ್ನು ಚೇಂಜ್ ಮಾಡಿದೆ, ಆದ್ರೂ ಕೂಡ ಹೂ ಬರಲಿಲ್ಲ. ನನಗೆ ಸುಳ್ಳು ಹೂ ತರೋಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಕಾಲಿಕುಂಡ ತಗೊಂಬಂದೆ ಅಂತ ಹೇಳ್ತಾನಂತೆ. ಆವಾಗ ರಾಜ ಹೇಳಿದ್ನಂತೆ, ನಕ್ಕುದ್ನಂತೆ, ನಿಜವಾಗ್ಲೂ ಗೆದ್ದವನು ನೀನೇನೆ. ಯಾಕೆ ಅಂತ ಅಂದರೆ ನಾನು ಕೆಟ್ಟೋಗಿರೋ ಬೀಜಗಳನ್ನ ಎಲ್ಲರಿಗೂ ಕೊಟ್ಟಿದ್ದೆ, ಅದರಿಂದ ಹೂ ಬರ್ತಿರ್ಲಿಲ್ಲ, ನೀನು ಇಲ್ಲಿ ನಿಜಾನ ತೋರಿಸ್ದೆ ಅಂತ ಹೇಳಿದ್ನಂತೆ. ಈ ಒಂದು ಕಥೆಯಿಂದ ಏನು ತಿಳಿತು ಅಂದರೆ, ನಮ್ಮತನವನ್ನು ನಾವು ಬಿಟ್ಕೊಡ್ದಿದ್ದಾಗ ಎಲ್ಲೋದ್ರೂ ಕೂಡ ನಾವು ಗೆಲ್ತೀವಿ. ಹಾಗಾಗಿ ನಮ್ಮತನವನ್ನು ನಾವು ಎಲ್ಲೂ ಬಿಟ್ಕೊಡ್ಬಾರ್ದು.